ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ವಿಷ್ಣು ಸಹಸ್ರನಾಮದ ಚಿಂತನದಲ್ಲಿ ಮೊದಲನೇ ಶ್ಲೋಕದ ಎರಡು ನಾಮಗಳ ಅರ್ಥನ ನೋಡಿದ್ವಿ. ವಿಶ್ವಂ ಮತ್ತು ವಿಷ್ಣು. ಮೂರನೇದು ವಷಟ್ಕಾರ ನೋಡಬೇಕೀಗ. ವಷಟ್ಕಾರ ಅಂದರೆ ಸಮಗ್ರ ಪ್ರಭುತ್ವ, ಸಮಗ್ರ ಸಾಮರ್ಥ್ಯ, ಯಶಸ್ಸು, ಸ್ವರೂಪ ಸೌಂದರ್ಯ, ಜ್ಞಾನ ಹಾಗೂ ಅಸಂಗ, ಹೀಗೆ 6 ಗುಣಗಳ ಅತ್ಯಧಿಕವಾಗಿ ಶಾಶ್ವತವಾಗಿ ಹೊಂದಿರುವಂಥ ಪ್ರಯುಕ್ತ ಜ್ಞಾನಿಗಳಿಂದ ವಷಟ್ ಅಂತ ಹೇಳಿ ಭಗವಂತ ಕರೆಸಿಕೊಡಲ್ಪಡ್ತಾನೆ. ಋಗ್ಭಾಷ್ಯ ಹೇಳುತ್ತೆ, ಐಶ್ವರ್ಯಾದ್ಯಾಹ ಷಡ್ಗುಣ ನಿತ್ಯವೃತ್ತ ವಷಟ್ಕಾರಸ್ಯಾರ್ಥ್ಯ ಇತ್ಯಾಹ ವೇದ ಅಂತ ಹೇಳುತ್ತೆ 21ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಋಗ್ಭಾಷ್ಯದಲ್ಲಿ. ಹಾಗೆ ಸಮಗ್ರ ಪ್ರಭುತ್ವವನ್ನು ಸೇರಿಕೊಂಡು 6 ಗುಣಗಳನ್ನು ಭಗ ಅಂತ ಪ್ರಸಿದ್ಧವಾದಂಥವು. ಅದು ಯಾವುದಪ್ಪ, ಹೆಂಗೆ, ಅದಕ್ಕೆ ವಿಷ್ಣು ಪುರಾಣ ಪುರಾವೆ ಕೊಡುತ್ತೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ ಶ್ರಿಯ ಜ್ಞಾನ ವೈರಾಗ್ಯ ಯೋಶ್ಚೈವ ಷಣ್ಣಾಂ ಭಗ ಇತೀರಿಣ ಅಂತ ಹೇಳುತ್ತೆ. ಅಂದರೆ ಅದರಿಂದ ಮುಖ್ಯವಾಗಿ ಅವುಗಳ ವಿಷ್ಣುವಿನಲ್ಲಿ ಅತ್ಯಧಿಕವಾಗಿ ಶಾಶ್ವತವಾಗಿವೆ ಅಂತೇಳಿ ಅರ್ಥ. ಅದಕ್ಕೂ ಸಹ ಪುರಾವೆಯಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದ 7ನೇ ಅಧ್ಯಾಯದ 1ನೇ ಶ್ಲೋಕ ರಾಮಾಯ ಶಾಶ್ವತ ಸುವೃತ ಷಡ್ಗುಣಾಯ ಅಂತ ಹೇಳುತ್ತೆ. ಹಾಗೆ ಅದರಿಂದ ಮುಖ್ಯವಾಗಿ ಶ್ರೀಹರಿಯೇ ಭಗವಂತ ಅಂಥೇಳಿ ಕರೆಸಿಕೊಳ್ಳುವ ಪಡುವಂಥವನು. ಹಾಗೆ ಅಂತೆಯೇ ಜ್ಞಾನಿಗಳು ಅವನನ್ನು ವಷಟ್ ಅಂತ ಹೇಳಿ ಸ್ತುತಿಸುತ್ತಾರೆ. ಅನುವ್ಯಾಖ್ಯಾನ ಹೇಳುತ್ತೆ, ಷಡ್ಗುಣತ್ವೇನ ಸರ್ವದಾ ವಷಟ್ ಕಥ್ಯತೆ ಅಂತ ಹೇಳಿ. ಹೀಗೆ ಶ್ರೀ ವಿಷ್ಣುವಿನ ಷಡ್ಗುಣ ಸಂಪನ್ನ ಎಂಬುದನ್ನು ಜ್ಞಾನಿಗಳ ಪ್ರಸಿದ್ಧಿಯೊಂದಿಗೆ ವಷಟ್ಕಾರ ಎಂಬ ನಾಮ ಸಂಬೋಧನೆ ಮಾಡುತ್ತಲೇ ಭಗವಂತನ ಷಡ್ಗುಣಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು 558ನೇ ಭಗವಾನ್ ಅನ್ನುವಂಥ ನಾಮದಿಂದ ನೋಡೋಣಂತೆ ಮುಂದೆ. ಹಾಗಾಗಿ ಅಲ್ಲಿ ಹೇಳಿದ್ದೀನಿ, ಒಂದಷ್ಟು ಹೆಸರುಗಳು ರಿಪೀಟು ಆಗ್ತವೆ ಅಥವಾ ಇಂಟರ್ ರಿಲೇಟೆಡ್ ಆಗಿರ್ತವೆ ಅಂತ. ಹಾಗಾಗಿ ಇಲ್ಲಿ ಭಗ ಅಂತ ವಷಟ್ ಅನ್ನೋದನ್ನ ಹೇಳಗೆ 6 ಷಡ್ಗುಣಗಳನ್ನು ಭಗ ಅಂತ ಹೇಗೆ ಕರೆಸ್ಕೋತೀವಿ, ಅದನ್ನು ಭಗವಾನ್ ಅನ್ನೋ ಪದದಿಂದ ಮುಂದೆ ನೋಡೋಣಂತೆ. ಇದು ಮೊದಲನೇ ಅರ್ಥ ಆಯಿತು, ವಷಟ್ಕಾರ. ಹಾಗೆ ಇನ್ನು ಎರಡನೇದು, ತನ್ನ ವಶದಲ್ಲೇ ಇರುವ ಕರ್ತೃ ಕರ್ಮಾದಿ 6 ಕಾರಕಗಳ ಮೂಲಕ ಬೇರೆ ಬೇರೆ ಕಾರ್ಯಗಳನ್ನು ನಡೆಸುವಂಥವನು ಅಂತೇಳಿ. ಅದಕ್ಕೆ ವರ್ತಂತೆ ಕರ್ತ್ರಾದಿ ಷಟ್ಕಾರಣಾದಿ ಯಸ್ಮಿನ್ ಸ ವಷಟ್ ಕರೋತೀತಿ ಕಾರಃ ವಷಟ್ ಚಸೌ ಕಾರಶ್ಚ ಅಂತ ಹೇಳಿ ಭಾಗವತ ಹೇಳುತ್ತೆ 6ನೇ ಸ್ಕಂದದ 4ನೇ ಪಾಠದ 30ನೇ ಶ್ಲೋಕ. ಹಾಗೆ ಯಾವುದೇ ಕಾರ್ಯದ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ ಹಾಗೂ ಅಧಿಕರಣ ಎಂಬ 6 ಕಾರಣಗಳು ಭಗವದ್ ಅಧೀನಗಳಾಗಿವೆ. ಇವೆಲ್ಲ ವಿಭಕ್ತಿಯ ಅರ್ಥವೆನ್ನಿಸಿದ್ದು ಕೂಡ ಇವೆಲ್ಲಗಳು ಕೂಡ ಕಾರಣವನ್ನು ಭಗವಂತನೇ ಎಂಬುದಾಗಿ ದಕ್ಷ ಪ್ರಜಾಪತಿ ಸ್ತುತಿಸ್ತಾನೆ. ಅದರಿಂದ ಅವುಗಳ ಮೂಲಕ ನಡೆಯುತ್ತಿರುವಂಥ ಕ್ರಿಯೆಗಳೆಲ್ಲ ಅವನೇ ಮುಖ್ಯವಾದ ಕರ್ತ. ಹಾಗೆ ಭಾಗವತದ ಅದೇ ಇನ್ನೊಂದು ಶ್ಲೋಕ ಹೇಳುತ್ತೆ, ಯಸ್ಮಿನ್ ಯತೋ ಯೇನ ಚ ಯಸ್ಯ ಯಸೈ ಯಂ ಯೋ ಯದಾ ಕಾರುತೆ ಕಾರ್ಯತೆ ವಾ ಪರವಾರೇಶಂ ಪರಮಂ ಪುರಾಕ್ ಪ್ರಸಿದ್ಧಂ ತದ್ಬ್ರಹ್ಮ ತದ್ದುರುತ್ರಯೇನ ದೇಕಂ ಅಂತ ಹೇಳಿ. ಹಾಗೆ ಇನ್ನು 3ನೇ ಅರ್ಥವನ್ನು ನೋಡೋಣ ವಷಟ್ಕಾರದ್ದು. ಬಲ ಮತ್ತು ಸಮಗ್ರ ಜ್ಞಾನದ 6 ಗುಣಗಳೇ ಅಕಾರವಾಗಿ ಉಳ್ಳವನಂಥವನು ಅಂತ ಹೇಳಿ. ಇದಕ್ಕೆ ಇನ್ನೊಂದು ಪುರಾವೆಯಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ ವಾಲ್ಮೀಕಿಗಳು, ವಷಟ್ ಇತಿ ಯಜ್ಞೆ ಅಕ್ರಿಯಮಾಣತ್ವಾದ್ ವಷಟ್ಕಾರ ಅಂತ. ಬಲಷಟ್ ಪೂರ್ಣಜ್ಞಾನಾದಿ ಷಡ್ಗುಣ ಏವ ಅಕಾರೋ ಯಸ್ಯ ಸ ವಷಟ್ಕಾರ ಅಂತ ಹೇಳುತ್ತೆ. ಮುಂದೆ ಭಗವಂತ ಯಜ್ಞಪುಮಾನ್, ಯಜ್ಞೇಶ, ಯಜ್ಞಭಾವ ಹಾಗೂ ಯಜ್ಞಭುಕ್ ಎಂಬ 5 ರೂಪಗಳ ಯಜ್ಞದಲ್ಲಿ ಶ್ರಾವಯ, ಅಸ್ತುಶ್ರಾವ, ಶಾಷಟ್, ಯಜ, ಯಜಮೇಹ, ವಷಟ್ಕಾರ ಅಂತ 5 ಯಜುರ್ಮಂತ್ರಗಳಿಂದ ಪೂಜಿಸಲ್ಪಡುವುದು ಅಂತ ಹೇಳಿ ತಂತ್ರಸಾರ ತಿಳಿಸಿದೆ ಅದನ್ನು. ಇನ್ನು 5ನೇ ಅರ್ಥವನ್ನು ನೋಡೋಣ. ಅಧಿಕಾರಿಗಳ ತತ್ವಜ್ಞಾನ ಹಾಗೂ ವೈದಿಕ ಪದಗಳಂಥ ಸಂಸ್ಕಾರ ಅಥವಾ ಉತ್ತಮ ಲೋಕದ ಪ್ರಾಪ್ತಿಯ ಉದ್ದೇಶಕ್ಕಾಗಿ 6 ಶಾಸ್ತ್ರಗಳನ್ನು ರಚಿಸಿದರು. ಇದು ಎಗೈನ್ ವಾಲ್ಮೀಕಿ ರಾಮಾಯಣದಲ್ಲಿ ವಾ ಗತಿಗಂಧನೆಯೋ ಧಾತೋ ವಾರ್ತಾಂ ಯಾವದ್ ಜ್ಞಾನಾಯ ಪರಲೋಕಗತೆಯೇ ವೈದಿಕ ಧಾವಸನ್ನಾರ್ಥಂ ವಾ ಇತಿಹಾಸ ಪುರಾಣಾಭ್ಯಾಂ ಸಹ ಪಂಚವೇದ ನಿರ್ಣಾಯಕ ಬ್ರಹ್ಮ ಮೀಮಾಂಸ ಸೂತ್ರಂ ಚ ಇತಿ ಷಟ್ ಶಾಸ್ತ್ರಾಣಿ ಕರೋತೀತಿ ವಷಟ್ಕಾರ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಭಗವಂತನು ವೇದವ್ಯಾಸರಾಗಿ ಅವತರಿಸಿ ಅಧಿಕಾರಿಗಳು ಮತ್ತು ತಮ್ಮ ತಮ್ಮ ಯೋಗ್ಯತೆ ಅನುಗುಣವಾಗಿ ತತ್ವಜ್ಞಾನ ಹಾಗೂ ವೈದಿಕ ಪದಗಳ ಸಂಸ್ಕಾರ
ಆ ಮೂಲಕವಾಗಿ ಉತ್ತಮ ಲೋಕಗಳ ಪ್ರಾಪ್ತಿ ಇವುಗಳನ್ನು ಪಡೆಯೋದಕ್ಕೋಸ್ಕರ ಅದರಿಂದಾಗಲೂ ಕೂಡ 4 ವೇದಗಳು, 5ನೆಯ ವೇದದಂಥ ಪ್ರಸಿದ್ಧವಾಗಿರುವಂತಹ ಮಹಾಭಾರತ ಮತ್ತು ಪುರಾಣಗಳು, ನಿರ್ಣಾಯಕ ಶಾಸ್ತ್ರ ಅನಿಸಿರುವಂತಹ ಬ್ರಹ್ಮಸೂತ್ರ, ಹೀಗೆ 6 ಶಾಸ್ತ್ರಗಳನ್ನು ರಚಿಸಿದರು ಅಂತ ಹೇಳುತ್ತೆ. ಇನ್ನು 6ನೇ ಅರ್ಥವನ್ನು ನೋಡೋಣ ವಷಟ್ಕಾರಕ್ಕೆ. ಬಲ ಮತ್ತು ಷಡ್ಗುಣಗಳೇ ಸ್ವರೂಪವಾಗಿ ಉಳ್ಳಂಥವನು ಹಾಗೂ ಸ್ವತಂತ್ರ ಕರ್ತ ಅಂತ ಹೇಳಿ ವಷಟ್ಕಾರ ಅಂದರೆ. ಇದಕ್ಕೆ ವಿದ್ಯಾಧಿರಾಜ ಭಾಷ್ಯ ಹೇಳುತ್ತೆ, ಭಕ್ತಾನಾಂ ಬಲಷಡ್ಗುಣಾನ್ ಕರೋತೀತಿ ಇತಿ ವಷಟ್ಕಾರ ಅಂತ ಹೇಳಿ. ಇನ್ನು 7ನೇ ಅರ್ಥ, ತನ್ನ ಭಕ್ತರು ಅವರವರ ಯೋಗ್ಯತಾನುಸಾರವಾಗಿ ಬಲ ಹಾಗೂ ಸಮಗ್ರವಾಗಿ ಐಶ್ವರ್ಯಾದಿ 6 ಗುಣಗಳನ್ನು ಹೊಂದುವಂತೆ ಅನುಗ್ರಹ ಕೊಡುವಂಥವನು ಅಂತ ಹೇಳಿ. ಭಕ್ತಾನಾಂ ಬಲಷಡ್ಗುಣಾನಾಂ ಕರೋತೀತಿ ಇತಿ ವಷಟ್ಕಾರ ಅಂತ. ಮತ್ತೆ 7ನೇ ಅರ್ಥ ನೋಡೋಣ, 8ನೇ ಅರ್ಥ ನೋಡೋಣ. ಬ್ರಹ್ಮಾಂಡವನ್ನು ಹೊತ್ತಿರುವಂಥವನು, ಅದನ್ನು ನಿರ್ಮಿಸಿದಂಥವನು ಅಂತ ಹೇಳಿ. ಉಹ್ಯತೆ ಬ್ರಹ್ಮಾಂಡೇನ ಇತಿ ವಷಟ್ ವಹ ಪ್ರಾಪಣೆ ಡಷಟ್ ಪ್ರತ್ಯಯ ಕರೋತೀತಿ ಕಾರಃ ವಷಚ್ಚಸೌ ಕಾರ್ಯಶ್ಚ ಅಂತ ಹೇಳುತ್ತೆ. ಮುಂದೆ 9ನೇ ಅರ್ಥವನ್ನು ನೋಡೋಣಂತೆ. ಜಾಗೃತಾವಸ್ಥೆ, ಸ್ವಪ್ನ ಮತ್ತು ಸುಷುಪ್ತಿ ಅವಸ್ಥೆಗಳಲ್ಲಿ, ಅಂದರೆ ಎಚ್ಚರ, ಕನಸು, ನಿದ್ರೆ ಅಂಥೇಳಿ ಆ ಅವಸ್ಥೆಗಳನ್ನು ಪ್ರೇರೇಪಿಸುವಂಥ ಪ್ರಯುಕ್ತ ಇವನನ್ನು ವಷಟ್ಕಾರ ಅಂತ ಜ್ಞಾನಿಗಳಿಂದ ಕರೆಸಿಕೊಳ್ಳಲ್ಪಡುತ್ತಾನೆ ಅಂತ ಹೇಳುತ್ತೆ. ಮುಂದೆ 10ನೇ ಅರ್ಥ, ಬ್ರಹ್ಮ, ಆಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ ಹಾಗೂ ಅಧಿಯಜ್ಞ ಎಂಬ 6 ಸಮಗ್ರವಾಗಿ ತಿಳಿದಿರುವಂತಹ ಪ್ರಯುಕ್ತ ವಷಟ್ ಅಂತ ಹೇಳಿ ಅಂತ ಜ್ಞಾನಿಗಳಿಂದ ಕರೆಸಿಕೊಳ್ಳಲ್ಪಡ್ತಾನೆ ಇವನು. ಬ್ರಹ್ಮಾದಿ ಷಟ್ವಾತ್ ಸಾಕಲ್ಯೇನ ಜನಾತಿ ಇತಿ ವಷಟ್ ಇತ್ಯಾಕ್ರಿಯೇತಿ ಇತಿ ವಷಟ್ಕಾರ ಅಂತ. ಪ್ರಾಣಿಗಳ ದೇಹದಲ್ಲಿರುವಂತಹ ಭಗವಂತನು ಅಧಿಪೂಜ್ಯಕನಾಗಿರೋದ್ರಿಂದ ಅಧಿಯಜ್ಞ ಅನಿಸಿರುವಂಥವನು, ಆ ಭಗವಂತನೇ ಹೊರಗೆ ವ್ಯಾಪಿಸಿರುವುದರಿಂದ ಬ್ರಹ್ಮ ಅನಿಸಿರುವಂಥವನು. ಯಾಕೋಸ್ಕರ ಇದು 6 ಅಂತ ಹೇಳ್ತಾ ಇರುವಂಥದ್ದು ನಾನು. ಅಧಿಕವಾಗಿ ಪರಮಾತ್ಮನಲ್ಲಿರುವಂತಹ ಪ್ರಯುಕ್ತ ಅವನ ಸ್ವತಂತ್ರಾದಿ ಸ್ವಭಾವ ಆಧ್ಯಾತ್ಮ ಅನಿಸಿದೆ. ಭಗವಂತನ ಒಂದು ಜಡಹಿತ ಸಹಿತವಾದಂತಹ ಜೀವಾತ್ಮರ ಸೃಷ್ಟಿಸುವಿಕೆಯೇ ಕರ್ಮ ಅನಿಸಿದೆ. ಪೃಥ್ವ್ಯಾದಿ ಪಂಚಭೂತಗಳಿಂದ ಅಧಿಕವಾದಂತಹ ಜೀವಾತ್ಮರು ಅಧಿಭೂತ ಅನಿಸ್ತಾರೆ. ವಿಷ್ಣುವು ಯಾರಿಗಿಂತ ಅಧಿಕನಾಗಿರುವನೋ ಅಂತ ಲಕ್ಷ್ಮೀದೇವಿಯೇ ಅಧಿದೈವಳು. ಹೀಗೆ ಈ 6 ಪದಾರ್ಥಗಳು ಜ್ಞಾನೇಯವಾಗಿವೆ ಅಂತ ಹೇಳಿ ತತ್ವವಿವೇಕ ತಿಳಿಸಿದೆ. ಇವುಗಳನ್ನು ಚೆನ್ನಾಗಿ ಸಮಗ್ರವಾಗಿ ಬಲ್ಲವನು ಶ್ರೀಹರಿ ಒಬ್ಬನೇ. ಅದರಿಂದ ಅವನಿಗೆ ವಷಟ್ಕಾರ ಅಂತ ಕರೀತಾರೆ. ಇನ್ನು 11ನೇ ಅರ್ಥ ವಷಟ್ಕಾರಕ್ಕೆ, ಮನಸ್ಸೆ ಮುಂತಾದ 6 ಇಂದ್ರಿಯಗಳನ್ನು ಪ್ರೇರೇಪಿಸುವಂತಹ ಪ್ರಯುಕ್ತ ಇವನು ವಷಟ್ ಅಂತ ಹೇಳಿ ಜ್ಞಾನಿಗಳಿಂದ ಕರೆಸಿಕೊಳ್ಳಲ್ಪಡ್ತಾನೆ. ಷಡಿಂದ್ರಿಯಾಣಿ ಪ್ರೇರಣಾರ್ಥಂ ವಾತಿಗಚ್ಚತಿ ಇತಿ ವಷಟ್ ಅಂತ ಹೇಳಿ. ವಷಟ್ ಇತ್ಯಾಕ್ರಿಯೇತಿ ಇತಿ ವಷಟ್ಕಾರ. ಮುಂದೆ 12ನೇ ಅರ್ಥ, ಎಲ್ಲ ವ್ಯವಹಾರಗಳನ್ನು ನಿರ್ಮಿಸುವ ಪ್ರಯುಕ್ತ ವಷಟ್ ಅಂತ ಹೇಳಿ ಜ್ಞಾನಿಗಳಿಂದ ಮತ್ತೆ ಕರೆಸಿಕೊಳ್ಳಲ್ಪಡ್ತಾನೆ. ಉಹ್ಯತೆ ಅನೇನ ಇತಿ ವಷಟ್ ವಹಪ್ರಾಪನೆ ಅಂತ ಹೇಳಿ. ಹೀಗೆ ಜಾಗ್ರದಾದಿ ಸರ್ವಾವಸ್ಥೆ ಪ್ರೇರಕನಾದಂತಹ ಸರ್ವಜ್ಞನಾದ ಸರ್ವೇಂದ್ರಿಯ ಪ್ರೇರಕನಾದ ಭಗವಂತ ಸ್ವತಂತ್ರವಾಗಿ ಸಕಲ ವ್ಯವಹಾರಗಳ ನಿರ್ವಹಕನಾದ್ರಿಂದ ಅವನನ್ನು ವಷಟ್ಕಾರ ಅಂತ ಜ್ಞಾನಿಗಳು ತಿಳಿತಾರೆ ಅಂತ ಅರ್ಥ ಆಗತ್ತೆ ಇದಕ್ಕೆ. ಈಗ 12 ಅರ್ಥಗಳನ್ನು ವಷಟ್ಕಾರ ಪದಕ್ಕೆ ನೋಡಿದ ಮೇಲೆ ನಾಮಕ್ಕೆ ಮುಂದೆ ಜಿಜ್ಞಾಸೆ ಬರುತ್ತೆ. ಪ್ರಶ್ನೆ ಏನಪ್ಪ ಅಂದರೆ, ಅನಂತ ಕಲ್ಯಾಣ ಗುಣಪೂರ್ಣತ್ವವನ್ನು 6 ಗುಣವುಳ್ಳವನು ಅಂತ ಹೇಳುವುದು ಯುಕ್ತವೇ? ಯಾಕಂದರೆ ನಾವು 6ಅನ್ನೇ ಹೇಳ್ತಾ ಇದ್ದೀವಲ್ಲ ಇಲ್ಲಿ. ಅವನು ಭಗವಂತ ಅನಂತ ಗುಣ ಪರಿಪೂರ್ಣ ಅಂತ ಹಿಂದಿನ ಶಬ್ದದಲ್ಲಿ ಹೇಳಿದ್ವಲ್ಲ, ಮತ್ತಿಲ್ಲಿ 6 ಅಂತ ಹೇಳ್ತಾ ಇದ್ದೀವಲ್ಲ, ಇದು ಕರೆಕ್ಟಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ, 6 ಗುಣಗಳಲ್ಲಿ ಅನಂತ ಕಲ್ಯಾಣ ಗುಣಗಳು ಅಂತರ್ಭೂತವಾಗಿವೆ ಅಂತ ಅಂಡರ್ಲೈನ್ ಮಾಡ್ಕೊಳ್ಳಿ. ಹೀಗೆ ತಾರ್ಕಿಕರು ಲೋಕದಲ್ಲಿ ಅನಂತ ಪದಾರ್ಥಗಳು ಇದ್ದರೂ ಕೂಡ ಅವುಗಳು ದ್ರವ್ಯಾದಿಪ್ತ ಪದಾರ್ಥಗಳಲ್ಲಿ ಅಂತರ್ಭೂತಗಳಾಗಿರುವಂತೆಯೇ ಲೋಕದಲ್ಲಿ 7 ಪದಾರ್ಥಗಳಿವೆ ಅಂತ ಹೇಳ್ತಾರೆ. ಹಾಗೆಯೇ ಭಗವಂತನು 6 ಗುಣಗಳುಳ್ಳವನು ಅಂತ ಹೇಳಿದ್ದು ಕೂಡ ಇಲ್ಲಿ ಕೂಡುತ್ತೆ ಅಂತ ಅನ್ನೋದು ಉತ್ತರ. ಅದಕ್ಕೆ ಇನ್ನು ಮುಂದಿನ ಪ್ರಶ್ನೆ ಜಿಜ್ಞಾಸೆ, ಅನಂತ ಗುಣಗಳಿಗೆ 6 ಗುಣಗಳಲ್ಲಿ ಅಂತರ್ಭಾವವನ್ನು ಮಾಡುವ ಪ್ರಕಾರ ಹೇಗೆ ಅಂತ ಕೇಳಿದ್ರೆ, ಸೃಷ್ಟ್ಯಾದಿ ಕೃತ್ವಗಳನ್ನು ಸಮಗ್ರ ಐಶ್ವರ್ಯದಲ್ಲಿ ಅಂತರ್ಭೂತಗಳಾಗಿರುವಂಥವು. ಐಶ್ವರ್ಯ ಅಂದರೆ ಸಮರ್ಥ್ಯ ಅಂತ ಅರ್ಥ, ಇಲ್ಲಿ ಹಣ ಅಂತಲ್ಲ. ಸೃಷ್ಟ್ಯಾದಿ ಕೃತ್ವಗಳು ಪ್ರಳಯ ಕಾಲದಲ್ಲಿ ಇರಬೇಕಾದ್ರೆ ಅವುಗಳು ಶಕ್ತಿಗಳಾಗಿ ಇದ್ದುವೆಂದು ಹೇಳಬೇಕಾಗತ್ತೆ. ಭಗವಂತ ಎಲ್ಲ ಗುಣಗಳು ಕೂಡ ನಿತ್ಯ ಶಕ್ತಿ ರೂಪದಿಂದ ಇರುತ್ತೆ. ಆದ್ದರಿಂದ ಸಮಗ್ರ ಐಶ್ವರ್ಯದಲ್ಲಿ ಇವುಗಳಿಗೆ ಅಂತರ್ಭಾವ. ಈ ರೀತಿ 6 ಗುಣಗಳಲ್ಲಿ ಬೇರೆ ಬೇರೆ ಗುಣಗಳಿವೆ ಅಂತ ಹೇಳಿ ಅಂತರ್ಭಾವ ಇದೆ ಅಂತ ನಾವು ತಿಳ್ಕೊಳ್ಬೇಕು. ನಮಗೆ ಭಗವಂತನ ಎಲ್ಲ ಗುಣಗಳು, ಜ್ಞಾನಗಳು
ಜ್ಞಾನವೂ ಇಲ್ಲವಾದ ಕಾರಣ ಎಲ್ಲ ಗುಣಗಳಿಗೆ 6 ಗುಣಗಳಲ್ಲಿ ಅಂತರ್ಭಾವವನ್ನು ಶಾಸ್ತ್ರವಚನದಿಂದಲೇ ತಿಳಿಯಬೇಕು ಅನ್ನೋದು ಇದಕ್ಕೆ ಉತ್ತರವಾಗತ್ತೆ. ಮುಂದಿನ ಕೊನೆ ಪ್ರಶ್ನೆ ಜಿಜ್ಞಾಸೆ ಇದಕ್ಕೆ ಸಾಮಾನ್ಯವಾಗಿ ಬರುವಂಥದ್ದು, ಸಾಕ್ಷಿಚೇತ ಕೇವಲೋ ನಿರ್ಗುಣಶ್ಚ ಅಂತ ಅನ್ನುವಂಥ ಶ್ವೇತಾಶ್ವರ ಉಪನಿಷತ್ತಿನ ಶ್ರುತಿ ಪರಮಾತ್ಮನು ನಿರ್ಗುಣನು ಅಂತ ಹೇಳಿರೋದ್ರಿಂದ ಆ ಶ್ರುತಿಗೆ ವಿರುದ್ಧವಾಗಿ ಭಗವಂತನು ಷಡ್ಗುಣ ಉಳ್ಳವನು ಅಂತ ಹೇಳ್ತಾ ಇದ್ದೀರಲ್ಲಪ್ಪ ನೀವು, ಇದು ಯಾವ ರೀತಿ ಸರಿ? ಅಲ್ಲೊಂಥರ ಇಲ್ಲೊಂಥರ ಆಯ್ತಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಆಯ್ತಲ್ಲ ಇದು ಅಂದರೆ ಅದಕ್ಕೆ ಉತ್ತರವಾಗಿ ಆ ಶ್ರುತಿಯಲ್ಲಿರುವ ನಿರ್ಗುಣ ಶಬ್ದಕ್ಕೆ ಪ್ರಾಕೃತ ಸತ್ವ ರಜತಮ ಗುಣಗಳೇ ಎಂಬ ಗುಣತ್ರಯಗಳ ರಹಿತನು ಒಂದರ್ಥ. ಅನಂತ ಕಲ್ಯಾಣ ಗುಣಪೂರ್ಣನಾದ ಭಗವಂತನು ಪ್ರಾಕೃತ ಗುಣತ್ರಯ ರಹಿತನಾದುದರಿಂದ ಭಗವಂತನ ಅನಂತ ಗುಣಪೂರ್ಣತ್ವ ನಿರ್ಗುಣ ಶ್ರುತಿ ವಿರುದ್ಧವಲ್ಲ. ಪರಮಾತ್ಮನು ಷಡ್ಗುಣ ಉಳ್ಳವನು ಅಂತ ಹೇಳುವ ಶಬ್ದಕ್ಕೆ ಅರ್ಥಾಂತರವನ್ನು ಮಾಡಲು ಸಾಧ್ಯವೇ ಇಲ್ಲ ಇಲ್ಲಿ. ಹಾಗಾಗಿ ನಿರ್ಗುಣ ಶಬ್ದಕ್ಕೆ ಹಿಂದೆ ಹೇಳಿದಂತೆ ಪ್ರಾಕೃತ ಗುಣರಹಿತ ಅಂದರೆ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳಿಂದ ಅವನು ತುಂಬಿರೋನಲ್ಲ ಯಾವಾಗ್ಲೂ ಅಂತ ಹೇಳೋದ್ರಿಂದ ಈ ಅರ್ಥವನ್ನು ಹೇಳಲಿಕ್ಕೆ ಬರುತ್ತೆ. ಒಂದು ನಿರವಕಾಶ ವಾಕ್ಯವನ್ನು ಅನುಸರಿಸಿ ಸಾವಕಾಶ ವಾಕ್ಯಕ್ಕೆ ಅರ್ಥವನ್ನು ಹೇಳಬೇಕು ಎಂಬುದು ಮೀಮಾಂಸಾ ಶಾಸ್ತ್ರದ ನ್ಯಾಯ ಇದು. ಅದರಿಂದ ಇಲ್ಲಿ ಭಗವಂತನಿಗೆ ವಷಟ್ಕಾರ ಅನ್ನೋದು ಬಹಳ ಉಚಿತ್ಯವಾದಂಥ ನಾಮ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಷ್ಣು ಸಹಸ್ರನಾಮ ಚಿಂತನದ ವಷಟ್ಕಾರ ನಾಮದ ಅರ್ಥದೊಂದಿಗೆ ಇಲ್ಲಿ ಉಪಸಂಹಾರ ಮಾಡೋಣ. ಇವತ್ತಿನ ಈ ಒಂದು ವಿಷ್ಣು ಸಹಸ್ರನಾಮ ಜ್ಞಾನಯಜ್ಞವನ್ನು ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಿಸಿ ನಾಳೆ ದಿನ 4ನೇ ನಾಮವನ್ನು ನೋಡೋಣ, ಭೂತಭವ್ಯ ಭವತ್ ಪ್ರಭು ಅನ್ನೋದನ್ನು. ಅಲ್ಲಿವರೆಗೂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.